ಬ್ರೇಕ್ ಆದಮೇಲೆ ಮತ್ತೆ ಬ್ಲ್ಯಾಕ್ ಮೇಲ್ ವಿಶೇಷ ಚರ್ಚೆಯನ್ನ ಮುಂದುವರಿಸ್ತಾ ವೀಕ್ಷಕರೇ, ಯಾವ ರೀತಿಯಾಗಿ ಒಬ್ಬ ಹುಡುಗಿಗೆ ಮೋಸ ಮಾಡಬಹುದು ಅನ್ನೋದಕ್ಕೆ ಈ ಮೋಹನೆ ಉದಾಹರಣೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ತಂದೆ ಇಲ್ಲದ ಹುಡುಗಿಯನ್ನ ಹೇಗೆ ಬೇಕಾದ್ರೂ ನಾನು ಯೂಸ್ ಮಾಡ್ಕೊಳ್ಬಹುದು ಅನ್ನೋ ಒಂದು ಯೂಸ್ ಮಾಡ್ಕೊಂಡಿದ್ದಾನೆ. ಅದರ ಜೊತೆಗೆ ಕೇವಲ ಒಬ್ಬ ಹೆಣ್ಣಿಗೆ ಮಾತ್ರ ಅಲ್ಲ, ಇಲ್ಲಿ ಮತ್ತೊಬ್ಬ ಹೆಣ್ಣಿಗೂ ಕೂಡ ಅನ್ಯಾಯ ಆಗಿದೆ. ಇನ್ನೊಂದು ಹೆಣ್ಣಿನ ಜೊತೆ ಕೂಡ ಈತನು ಈ ರೀತಿಯಾಗಿ ಚೆಲ್ಲಾಟ ಆಡಿದ್ದಾನೆ. ನೀವಾಗಲೇ ಹೇಳ್ತಾ ಇದ್ರೆ ಯಾವ ರೀತಿಯಾಗಿ ಅವನು ಮೋಸ ಮಾಡ್ತಾ ಬಂದ, ನಿಮ್ಗೆ ಅಲ್ಲದೆ ಇನ್ನೊಬ್ರಿಗೂ ಕೂಡ ಮೋಸ ಮಾಡ್ತಾ ಬಂದ. ಹೇಗೆ ನಿಮ್ಗೆ ಮದುವೆ ಆಗುವಂತ ಸಂದರ್ಭ ಇವೆಲ್ಲವೂ ಗೊತ್ತಾಗಿಲ್ವಾ? ಹೇಗೆ ಇವಾಗ ನಂಗೆ ಗೊತ್ತಾಗಿಲ್ಲ. ಇವನು ಈ ತರ ಮಾಡ್ತಿದ್ದಾನೆ ಅಂತ ನಂಗೆ ಯಾವ ವಿಷಯ ನಂಗೆ ಗೊತ್ತಾಗ್ತಿರ್ಲಿಲ್ಲ. ನಿಮ್ಗೆ ಹೇಗೆ ಗೊತ್ತಾಯ್ತು ಹಿಂಗೆ ಅವಳಿಗೂ ಆ ರೀತಿಯ ಮಾಡಿದಾನೆ ಅಂತ ಹೇಗೆ ಗೊತ್ತಾಯ್ತು? ಮತ್ತೆ ನಂಗೆ ನನ್ನ ಘಟನೆ ಆದ್ಮೇಲೆ ನಂಗೆ ಗೊತ್ತಾದ್ದು ವಿಷಯ, ಈಗ ಅವನು ಮೊದಲು ಕೂಡ ಈಗ ಮಾಡಿದ್ದಾನೆ ಅಂತ. ಓಕೆ, ಈಗ ಮುಂದೆ ಯಾವ ರೀತಿ ಕಾನೂನು ಹೋರಾಟ ಮಾಡ್ತಾ ಇದ್ದೀರಾ ನೀವು? ಸರ್ ನಾವೀಗ ಮೇಡಮ್ ನಾವೀಗ ನೋಡಿ ಅಲ್ಲಿ ಪಂಚಾಯತ್ಗೆ ಆಯಿತು. ಆ ಪಂಚಾಯತ್ಗೆಯಲ್ಲಿ ವೆಂಕಪ್ಪಗೌಡ ನ್ಯಾಯವಾದಿ ಅಂತ ಸುಳ್ಯ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರವರು ಮತ್ತು ಸಿ ಪಿ ಜಯರಾಮಗೌಡ, ಯು ಪಿ ರಾಮಕೃಷ್ಣ, ಮುರಳಿ ಕೃಷ್ಣ ಅಂತ ಒಬ್ಬರು, ಇವರು ಪಂಚಾಯತ್ಗೆ ಮಾಡಿದರು. ಪಂಚಾಯತ್ಗೆ ಮಾಡಿ ನಾವು ದುಡ್ಡೇನು ಡಿಮಾಂಡ್ ಮಾಡಿಲ್ಲ ಹುಡುಗಿಗೆ, ನಮಗೆ ಹುಡುಗಿಗೆ ಸೂಕ್ತವಾದ ನ್ಯಾಯ ಕೊಡಿಸಿ ಅಂತ ಕೇಳಿದ್ದು. ಆಯ್ತಂತ ಪಂಚಾಯತ್ಗೆ ಎಲ್ಲ ಮುಗಿಯಿತು. ಪಂಚಾಯತ್ ಮುಗಿದ ನಂತರ ಬರೋ 21 ತಾರೀಕಿಗೆ ನಾವು ಸೆಟಲ್ಮೆಂಟ್ ಮಾಡ್ತೇವೆ ನಿಮಗೆ, ಹುಡುಗಿಗೆ ಸಲ 3 ಲಕ್ಷ ದುಡ್ಡು ಅಕೌಂಟಲ್ಲಿ ಹಾಕಿಸಿ ಅವಳು ಆ ಹೊತ್ತಿಗೆ ಇವರು ಏನು ಹೇಳಿದರು, ನನಗೆ ಯಾರು ಬೇಡ, ನಾನು ಸಾಂತ್ವನ ಕೇಂದ್ರಕ್ಕೆ ಹೋಗ್ತೇನೆ ಅಂತ ಹೇಳಿ ಅವಳನ್ನು ಸಾಂತ್ವನ ಕೇಂದ್ರಕ್ಕೆ ಕೊಂಡೋಗಿ ಬಿಟ್ಟರು ಮಂಗಳೂರಲ್ಲಿ. ಈ ಸಾಂತ್ವನ ಕೇಂದ್ರ ಅವರೇ ಬಿಟ್ಟದ್ದು, ಎ ಪಿ ಮೋಹನ ಮತ್ತು ಎ ಪಿ ಮೋಹನ ಹೆಂಡತಿ ಅಲ್ಲಿ ಕೊಂಡೋಗಿ ಸಾಂತ್ವನ ಕೇಂದ್ರದಲ್ಲಿ ಬಿಟ್ಟಿದ್ದಾರೆ. ಇವರು ಈತ ಸೆಟ್ಲ್ಮೆಂಟ್ಲು ಮಾಡಲಿಲ್ಲ, ಯಾವ ವ್ಯವಸ್ಥೆನೂ ಮಾಡಲಿಲ್ಲ. ಅಲ್ಲಿ ಹುಡುಗಿಯನ್ನು ಕೊಂಡು ನರಕಕ್ಕೆ ಹಾಕಿದ್ದಾರೆ. 1.5 ತಿಂಗಳು ಕಳೆದ ನಂತರ ನಮ್ಮದು ಕಾಯಿನ್ ಬಾಕ್ಸ್ ನನಗೆ ಫೋನ್ ಮಾಡಿದರು, ಚಿಕ್ಕಪ್ಪ ನೀವು ನಾನು ನೋಡಲಿಕ್ಕೆ ಬರೋದಿದ್ದರೆ ನಾನು ಗ್ಯಾರಂಟಿ ಸುಸೈಡ್ ಮಾಡ್ಕೊಳ್ತೇನೆ, ನೀವು ಬಂದು ನನ್ನ ಏನೋ ನೋಡಬೇಕಾದಿತ್ತು ಅಂತ. ನಾನು ಹೋಗುವಾಗ ಈ ಬಜರಂಗ ದಳದವರ ಮುಖಾಂತರ ದಿನೇಶ್ ಜೈನ್ ಕುಮಾರ್ ಅಂತಿದ್ದರು ಪುತ್ತೂರಲ್ಲಿ, ದಿನೇಶ್ ಜೈನ್ ಅಂತ, ಅವರ ಮುಖಾಂತರ ಹೋಗಿ ನಾನು ಮಾತಾಡಿ, ನೀವು ಹೋಗಿ ಪರಮೇಶ್ವರ ನಾನು ಏನು ಮಾತಾಡಿದೆ ಹುಡುಗಿಯರು ಮಾತಾಡಿ ಮತ್ತು ನಾನು ನೋಡ್ತೇನೆ ಅಂತ ಹೇಳಿದರು. ಡೈರೆಕ್ಟ್ ನಾನು ಮಂಗಳೂರಿಗೆ ಹೋದೆ, ಪ್ರಜ್ಞಾ ಕೇಂದ್ರಕ್ಕೆ ಹೋಗಿ ಅಲ್ಲಿ ಕೇಳಿದೆ, ನಾವು ಹುಡುಗಿಯನ್ನು ಮನೆಗೆ ಕಳಿಸಿ ನಾನು ಕರ್ಕೊಂಡು ಹೋಗ್ತೇನೆ, ಅವಳಿಗೇನು ಇಲ್ಲಿ ಸರಿಯಾಗ್ದಿಲ್ಲ ಅಂತಂದು ಹೇಳಿ. ಇಲ್ಲ ಅದು ಶಕುಂತಲ ಅಂತ ಹೇಳಿದರು, ಅವರು ಬರಲಿ ಡಿ ಮೇಡಮ್ ಅಂತ ಅವ್ರದ್ದು, ಅವ್ರು ಕರ್ಕೊಂಡೋಗ್ಲಿಕ್ಕೆ ಆಗೋದಿಲ್ಲ, ಊರಲ್ಲಿ ಏನು ಗಲಾಟೆ ಆಗ್ತಾ ಉಂಟು, ಗಲಾಟೆ ಆಗುವ ಕಾರಣ ನೀವು ಹುಡುಗಿಯನ್ನು ಇಲ್ಲಿ ಕರ್ಕೊಂಡು ಹೋಗಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರು. ನಾನು ಹೇಳಿದೆ ಹುಡುಗಿಗೂ ಗಲಾಟೆಗೆ ಏನು ಸಂಬಂಧ ಅಂತ ಕೇಳಿದೆ. ಇಲ್ಲ ನೀವು ಕರ್ಕೊಂಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರು. ಮತ್ತು ನಾನು ಹೊರಟೆ, ಆಯಿತು ಇಲ್ಲಿ ಇರಲಿ ಅವಳಂತ. ಇವಳು ನನ್ನ ಬೆನ್ನು ಬಿಡಲಿಲ್ಲ, ಬಂದು ಸೀದಾ ನಾನು ಬರ್ತೇನೆ ಚಿಕ್ಕಪ್ಪ, ಇಲ್ಲದೆ ನಾನು ಇಲ್ಲಿ ಸಾಯ್ತೇನೆ ಅಂತ ಹೇಳಿದ್ರು. ಮತ್ತು ಹುಡುಗಿಯನ್ನು ಬಿಡಲಿಲ್ಲ, ಕರ್ಕೊಂಡು ಊರಿಗೆ ಬಂದು ನಾವು ಇಲ್ಲಿ ಬಜರಂಗ ದಳದವರ ಮುಖಾಂತರ ಹೋಗಿ ನಮ್ಮ ಟಿ ವಿ ಚಾನಲ್ಗೆ ಬಂದಿದ್ದೀವಿ ಮೇಡಮ್. ಅಂದರೆ ನೀವು ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ರಾ? ಹಾಂ, ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಮೊನ್ನೆ ನಾವು ಬರುವಾಗ ಪ್ರಜ್ಞಾದಿಂದ ಹೊರಟು ಬರುವಾಗ ನಾವು ಇವರಿಗೆ ಪೊಲೀಸ್ ಕಮಿಷನರ್ ಇದಕ್ಕೆ ಮಂಗಳೂರಲ್ಲಿ ಕಂಪ್ಲೇಂಟ್ ಮಾಡಿ ಬಂದದ್ದು. ಏನಾದರೂ ಅದರಲ್ಲಿ ಪ್ರೋಸೆಸ್ ಆಗಿದೆಯಾ? ಇಲ್ಲ, ಏನು ಗೊತ್ತಿಲ್ಲ. ಅವರು ಟ್ರಾನ್ಸ್ಫರ್ ಆಗೋ ಒಂದು ಬಿಸಿಯಲ್ಲಿದ್ದರು, ನಾನು ಮಾಡ್ತೇನೆ ಅಂತ ಹೇಳಿದರು. ಅದರ ಬಗ್ಗೆ ನಮಗೆ ಏನು ಮಾಹಿತಿ ಕೊಡಲಿಲ್ಲ. ಓಕೆ, ಮಧುಶ್ರೀ, ಈಗ ಅವನಿಗೆ ಮದುವೆ ಆಗುವಂಥ ಸಂದರ್ಭದಲ್ಲಿ ಗೊತ್ತಿತ್ತು ನಿಮಗೆ ಮದುವೆ ಆಯಿತು ಅಂತ, ಆ ನಂತರ ನಿಮಗೆ ಮದುವೆ ಆಯಿತು, ಆದ ನಂತರ ಕೂಡ ನೀವು ಯಾಕೆ ಮನೆಯೊಳಗೆ ಬಿಟ್ಕೊಂಡ್ರಿ? ಮತ್ತೆ ಏನೇನು ಬ್ಲ್ಯಾಕ್ ಮೇಲ್ ಮಾಡ್ದೆ ನಿಮಗೆ? ಆ ಮಡಿಕೇರಿಯಲ್ಲಿ ಆದ ವಿಡಿಯೋ ಕ್ಲಿಪ್ ತೋರಿಸಿ ನನಗೆ ವಾಪಸ್ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದ. ನೀನು ನನ್ನ ಜೊತೆ ಸ್ಪಂದನೆ ಕೊಡದೇ ಇದ್ದರೆ ನಾನು ಈ ರೀತಿ ಬ್ಲ್ಯಾಕ್ ಮೇಲ್ ಮಾಡ್ತೇನೆ, ಇಂಟರ್ನೆಟ್ಗೆಲ್ಲ ಹಾಕ್ತೇನೆ ಅಂತ ವಾಪಸ್ ನನಗೆ ಬೆದರಿಕೆ ಕೊಟ್ಟಿದ್ದ ಬಲಾತ್ಕಾರದಿಂದ. ನೀವು ಅದನ್ನು ಆಮೇಲೆ ಪೊಲೀಸ್ ಕಂಪ್ಲೇಂಟ್ ನೀವೇನು ಹೇಳಲಿಲ್ಲ, ಯಾರಿಗೂ ಹೇಳಿಲ್ಲ, ಆಮೇಲೆ ಚಿಕ್ಕಪ್ಪನ ಹೇಳಿದ್ದು? ಆಮೇಲೆ ನಾನು ಆದಮೇಲೆ ನನ್ನ ಗಂಡ ಬಂದು ನೋಡಿದ್ರು, ಮತ್ತೆ ನನ್ನ ಗಂಡ ಎಲ್ಲ ತಿಳಿಸಿ ಹೇಳಿದ್ದು ಚಿಕ್ಕಪ್ಪನವರು. ಗಂಡನಿಗೆ ನೀವೇನಾದರೂ ಕ್ಷಮೆ ಕೇಳುವಂಥದ್ದು, ನಾನು ಈ ರೀತಿ ಆಗಿದೆ ಅಂತ ಹೇಳುವಂಥ ಪ್ರಯತ್ನ ಮಾಡಲಿಲ್ವಾ? ಈ ರೀತಿ ಪ್ರಯತ್ನ ಆಗಿದೆ ಅಂತ ಹೇಳಿಕ್ಕೆ ಇವನು ಯಾವ ರೀತಿ ನನಗೆ ಬಿಡ್ತಾ ಇರಲಿಲ್ಲ. ಮೊಬೈಲ್ ಇದ್ರು ಮೊಬೈಲನ್ನು ಇವನೇ ಇಟ್ಕೊಂಡಿದ್ದ, ನನಗೆ ಬೆದರಿಕೆನೇ ಕೊಡ್ತಾ ಇದ್ದ ಇವನು ಬಲಾತ್ಕಾರದಿಂದ. ನನಗೆ ಅದಕ್ಕೆ ಇವನು ಮಾತು ಕೇಳಬೇಕಾಗಿ ಬಂತು. ಗಂಡ ಈಗ ನಿಮ್ಮ ಹತ್ರ ಮೊಬೈಲ್ ಕೂಡ ಅವನ ಹತ್ರನೇ ಇತ್ತು, ಮದುವೆ ಆದ್ಮೇಲೆ ಕೂಡ ಈ ರೀತಿಯ ಮತ್ತೆ ಮಾಡ್ತಾ ಇದ್ದ. ಆ ಗಂಡನ ಹತ್ರ ನಿಮ್ಗೆ ಹೇಳ್ಕೋಬೋದಿತ್ತಲ್ಲ ಹೀಗೀಗ ಆಗಿದೆ ಅಂತ ಹೇಳಿ, ಏನು ಹೇಳ್ಕೊಂಡಿಲ್ಲ ನೀವು? ಮದುವೆ ಆಗುವ ಮುಂಚೆ ಈ ಥರ ಮೋಹನ್ ಜೊತೆ ಇತ್ತು. ಮತ್ತೆ ನಮಗೆ ಪ್ರಾಬ್ಲಮ್ ಆಗ್ತದೆ ಅಂತ, ನನ್ನನ್ನು ಗಂಡ ದೂರ ಮಾಡ್ತಾರಂತ ನಾನು ಯಾವ ರೀತಿ ಗಂಡನಿಗೆ. ಈಗ ಮುಂದೆ ಏನು ಎಕ್ಸ್ಪೆಕ್ಟ್ ಮಾಡ್ತೀರಿ ನೀವು? ಇದರಲ್ಲಿ ಹೇಗೆ ಹೋರಾಡಬೇಕು ಅಂತ ಅಂದ್ಕೊಂಡಿದ್ದೀರಿ? ನನಗೆ ಮೋಹನ್ ಈ ರೀತಿ ಅನ್ಯಾಯ ಮಾಡಿದ್ದಾನೆ, ಅದಕ್ಕೆ ನನಗೆ ಅವನು ಜೀವನಾಂಶ ಕೊಡಬೇಕು. ಜೀವನಾಂಶ ಕೊಟ್ಟು ಅವನಿಗೆ ಕಾನೂನು ರೀತಿಯಲ್ಲಿ ಯಾವ ಥರ ಶಿಕ್ಷೆ ಆಗಬೇಕು ಆ ಥರ ಅವನಿಗೆ ಶಿಕ್ಷೆ ಆಗಬೇಕು. ಇನ್ನು ಸಮಾಜದಲ್ಲಿ ಯಾವ ಹುಡುಗಿಯರಿಗೆ ಅನ್ಯಾಯ ಆಗಬಾರ್ದು. ಈಗ ಮೋಹನನ ಹೆಂಡತಿಗೂ ಇದು ಗೊತ್ತಿಲ್ವಾ ಈ ರೀತಿ ಆಗಿದೆ ಅಂತ ಹೇಳಿ? ಅವರಿಗೆ ಎಲ್ಲ ವಿಷಯ ಗೊತ್ತುಂಟು. ಅವ್ರು ನನಗೆ ಬೆಂಬಲ ಕೊಡ್ತಾ ಇಲ್ಲ, ಮೋಹನಿಗೆ ಬೆಂಬಲ ಕೊಡ್ತಾ ಇದ್ದಾಳೆ ಅವಳು. ಓಕೆ.
ವಿಜಯ್ ಕುಮಾರಿಂದ ನೀವೇನು ಎಕ್ಸ್ಪೆಕ್ಟ್ ಮಾಡಲ್ವಾ? ಅವ್ರಿಂದ ತಪ್ಪು ಏನೂ ಆಗಲಿಲ್ಲ, ಅವರು ಒಳ್ಳೆ ಹುಡುಗ, ಅವರೇನು ಈ ಥರ ಅವರಿಂದ ನನಗೇನು ಮೋಸ ಆಗಿಲ್ಲ. ಇವನು ನಾನು ನನ್ನ ಗಂಡನ ಜೊತೆ ಸರಿಯಾಗಿ ನಾನು ಸಂಸಾರ ಮಾಡ್ತಿದ್ದೆ, ಇವನಿಂದಾಗಿ ಈ ಥರ ಆಗಿದೆ. ಅದಕ್ಕೆ ಅವ್ರ ಹತ್ರ ನಾನು ಏನು ಮಾಡ್ತೀನಿ. ಓಕೆ, ಈಗ ಮೋಹನ್ ಕೊನೆಯದಾಗಿ ನಿಮಗೆ ಮೋಹನಿಂದ ಏನೆಲ್ಲ ಬೇಕಾಗುತ್ತೆ ಅಂದರೆ, ಈಗ ಜೀವನಾಂಶ ಅವನೇ ಕೊಡಬೇಕು ಅಂತ ಹೇಳ್ತಾ ಇದ್ದೀರಾ ನೀವು? ಬದುಕೋದಕ್ಕೆ ಬೇಕಾದಂತಹ ಜೀವನಾಂಶ ಅವನೇ ಕೊಡಬೇಕು. ಅವ್ರು ನನಗೆ ಎಷ್ಟು ಜೀವನಕ್ಕೆ ಎಷ್ಟು ಬೇಕಾಗ್ತದೆ ಅಷ್ಟು ಅವನು ಅರ್ಧ ಪಾಲು ನನಗೆ ಅವನು ಜಾಗ ಕೊಟ್ಟು ನನಗೆ ಅವನು ಅದರ ಮೂಲಕ ಜೀವನಾಂಶ ಮಾಡಿ ಮತ್ತೆ ಅವನಿಗೆ ಶಿಕ್ಷೆ ಆಗಬೇಕು. ಓಕೆ ಓಕೆ, ನೀವಿಬ್ಬರು ಕೂಡ ಈ ಚರ್ಚೆಗೆ ಬಂದದರ ಜೊತೆಗೆ ನಿಮಗೆ ಈ ಒಂದು ಕಾನೂನು ಹೋರಾಟದಲ್ಲಿ ಸಫಲ ಆಗಲಿ ಅಂತ ನಾವು ಕೂಡ ಆಶಿಸ್ತೀವಿ. ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಕೇವಲ ಒಬ್ಬನಿಂದಲ್ಲ, ಇಬ್ಬರು, ಈಗ ಒಂದು ಕಡೆ ಗಂಡ, ಇನ್ನೊಂದು ಕಡೆ ತಾನು ಪ್ರೀತಿಸಿದ ಹುಡುಗ, ಇಬ್ಬರಿಂದ ಕೂಡ ಈಗ ಮೋಸ ಹೋಗಿದ್ದಾಳೆ. ಹಾಗಾದ್ರೆ ನ್ಯಾಯವನ್ನ ಹೇಗೆ ಒದಗಿಸಬೇಕಾಗುತ್ತೆ, ಯಾರು ಈ ಹುಡುಗಿಗೆ ಸಹಾಯ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇದು ಈ ಹೊತ್ತಿನ ವಿಶೇಷ ಚರ್ಚೆ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.